ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಸ್ನೇಹಿತರೆ, ಈ ಸಾಲಿನ ಅಂದರೆ 2023-24ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ ಕನ್ನಡ ವಿಷಯ ಹೊಸ MCQ ಮಾದರಿಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಿ. ಬದಲಾದ ಪ್ರಶ್ನೆ ಪತ್ರಿಕೆಯ ಮಾದರಿ ಈ ರೀತಿ ಇದೆ. ಒಟ್ಟಿಗೆ ಉತ್ತರಿಸಲು ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 80 ಅಂಕಗಳಿವೆ. ಉಳಿದ 20 ಅಂಕಗಳನ್ನು ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಎಂಬುದನ್ನು ನಿಮ್ಮ ಕಾಲೇಜಿನ ಉಪನ್ಯಾಸಕರು ನಿರ್ಣಯಿಸಿರುತ್ತಾರೆ. ಹಾಗಾಗಿ ಒಟ್ಟಿಗೆ ನೀವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 80 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ. ಈ ಆಂತರಿಕ ಮೌಲ್ಯಮಾಪನದ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿರುತ್ತೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ನೀಡುವ ಪ್ರಶ್ನೆ ಪತ್ರಿಕೆ 80 ಅಂಕಗಳ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿದೆ ಎಂಬುದನ್ನು ಹೇಳುತ್ತಾ ಹೋಗುತ್ತೇನೆ. ಗಮನವಿಟ್ಟು ಕೇಳಿ ವಿದ್ಯಾರ್ಥಿಗಳೇ. ಮೊದಲಿಗೆ ಅಲ್ಪ ಸ್ವಲ್ಪ ಅಂಕಗಳ ಬದಲಾವಣೆ ಹಾಗೂ ಕೆಲವು ಪ್ರಶ್ನೆಗಳ ಬದಲಾವಣೆ ಹೊರತುಪಡಿಸಿ ಪ್ರಶ್ನೆಗಳ ಮಾದರಿ ಕಳೆದ ಸಾಲಿನ PUC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮಾದರಿಯಂತೆಯೇ ಇದೆ. ಹಾಗಾಗಿ ನೀವು ಯಾವುದೇ ಗೊಂದಲಕ್ಕೆ ಈಡಾಗದೆ ಶಾಂತವಾಗಿ ಉತ್ತರಿಸಬಹುದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಬೇಕು ಎಂದು ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಬದಲಾವಣೆಯನ್ನು ಮಾಡಿದ್ದಾರೆ. ಉತ್ತರಿಸಲು ನೀಡಲಾದ ಅವಧಿ ಒಟ್ಟು 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80. ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 10 ಅಂಕಗಳು. ಹೊಂದಿಸಿ ಬರೆ 5 ಅಂಕಗಳು. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಿಗೆ 5 ಅಂಕಗಳಿವೆ. ಇನ್ನು 2 ಅಂಕಗಳ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಇದು ಸೆಕೆಂಡ್ ಮೇಯ್ನಲ್ಲಿದೆ. ಎರಡನೆಯ ಮುಖ್ಯ ಪ್ರಶ್ನೆ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕಾವ್ಯ ಭಾಗದಿಂದ ನೀಡಿರುವಂಥದ್ದು. ಒಟ್ಟಿಗೆ 6 ಅಂಕಗಳು. 3 × 2 3 ಪ್ರಶ್ನೆಗಳು 2 ಅಂಕಗಳು. ಹಾಗಾಗಿ ಒಟ್ಟಿಗೆ 6 ಅಂಕಗಳಿವೆ. ಅದರಲ್ಲೇ ಆ ವಿಭಾಗ ಯಾವುದಾದರೂ ಅಂದರೆ ಗದ್ಯ ಭಾಗ ಇದು. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 × 2 4 ಅಂಕಗಳು ನೀವು ಪಡೆಯುತ್ತೀರಿ. ಇನ್ನು ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಿಂದ ಒಟ್ಟಿಗೆ 3 ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3 2 6 ಅಂಕಗಳು. ಇನ್ನು ಈ ವಿಭಾಗದಿಂದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಯಾವುದಾದರೂ ಇಲ್ಲಿ ಕಾವ್ಯ ಭಾಗದಿಂದ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 2 3 6 ಅಂದರೆ ಒಂದು ಸಂದರ್ಭಕ್ಕೆ 3 ಅಂಕಗಳಿವೆ. ನಿಮಗೆ ಈಗಾಗಲೇ ಗೊತ್ತಿದೆ. ಒಟ್ಟಿಗೆ 6 ಅಂಕಗಳು ಇಲ್ಲಿ ಸಿಗುತ್ತವೆ. ಇನ್ನು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇದು ಯಾವುದು? ಗದ್ಯ ಭಾಗದಿಂದ 1 × 3 3 ಅಂಕಗಳು ಸಿಗುತ್ತವೆ. ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇದು ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘ ಗದ್ಯದಿಂದ ಒಟ್ಟಿಗೆ ಒಂದು ವಾಕ್ಯವನ್ನು ಉತ್ತರಿಸುವಂಥದ್ದು 3 ಅಂಕವನ್ನು ಗಳಿಸುತ್ತೀರಿ. ಇನ್ನು ಈ ವಿಭಾಗ ಇಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ. ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 2 × 4 ಒಟ್ಟಿಗೆ ನಿಮಗೆ 8 ಅಂಕಗಳು ಸಿಗುತ್ತವೆ ಕಾವ್ಯ ಭಾಗದಿಂದ. ಇನ್ನು ಇಲ್ಲಿ ಗದ್ಯ ಭಾಗದಿಂದ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟಿಗೆ 4 ಅಂಕಗಳು ಇವೆ. ಇನ್ನು
ಇಲ್ಲಿ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟಿಗೆ ನಿಮಗೆ ಇಲ್ಲಿ ದೊರೆಯುವಂಥದ್ದು 4 ಅಂಕಗಳು. ಇನ್ನು ಮುಂದಕ್ಕೆ ಪದ್ಯದ ಭಾವಾರ್ಥವನ್ನು ಕೈಬಿಡಲಾಗಿದೆ, ಗಮನಿಸಿಕೊಳ್ಳಿ. ಮುಂದಕ್ಕೆ ಏನಾದರೂ ಬದಲಾವಣೆಗಳು ಬರುತ್ತವೋ ಅನ್ನೋದು, ಏನಾದರೂ ಬದಲಾವಣೆ ಇದ್ದರೆ ನಾನು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಹಾಕ್ತೇನೆ. ಮುಂದೆ ಭಾಷಾಭ್ಯಾಸಕ್ಕೆ ಹೋಗೋಣ. 5ನೇ ಮೇನ್ ಪ್ರಶ್ನೆಗಳು ಇಲ್ಲಿ ಭಾಷಾಭ್ಯಾಸ. ಇಲ್ಲಿ ಒಟ್ಟಿಗೆ 8 ಅಂಕಗಳಿವೆ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಯಾವುದೆಲ್ಲ ಕೊಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ, ಹಾಗೆ ಈಗಾಗಲೇ ಕೆಲವು ವಿಡಿಯೋಗಳನ್ನು ಹಾಕಿದ್ದೇನೆ, ಅದರಲ್ಲಿಯೂ ಕೂಡ ಇದೆ. ನಿಮ್ಮ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಭಾಷಾಭ್ಯಾಸಗಳೆಲ್ಲ ಆ ವಿಡಿಯೋದಲ್ಲಿವೆ. ಇಲ್ಲಿ ಒಟ್ಟಿಗೆ 4 ಬರೆಯುವಂಥದ್ದು, ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಬರೆಯುವಂಥದ್ದು. ಒಟ್ಟಿಗೆ ನಿಮಗೆ 8 ಅಂಕಗಳು ದೊರೆಯುತ್ತವೆ. ಇನ್ನು ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಯಾವುದಾದರೂ 2 ಕೊಟ್ಟಿರ್ತಾರೆ, ಒಂದನ್ನು ಬರೆಯುವಂಥದ್ದು. ಇಲ್ಲಿ ಅಂಕಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ, 4 ಅಂಕಗಳು. ಹಾಗೆಯೇ ಈ ಪತ್ರಲೇಖನ, ಯಾವುದಾದರೂ 2 ಪತ್ರಗಳನ್ನು ಕೊಟ್ಟಿರುತ್ತಾರೆ, ನೀವು ಒಂದನ್ನು ಕುರಿತು ಪತ್ರವನ್ನು ಬರೆಯುವಂಥದ್ದು. ಇಲ್ಲಿ ಒಟ್ಟಿಗೆ 4 ಅಂಕಗಳಿವೆ ವಿದ್ಯಾರ್ಥಿಗಳೇ. ಹೀಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 80 ಅಂಕಗಳಿಗೆ ಬೇಕಾಗುವಷ್ಟು ಪ್ರಶ್ನೆಗಳನ್ನು ನಾವು ನೋಡಿದೆವು ವಿದ್ಯಾರ್ಥಿಗಳೇ. ಯಾವುದೇ ಗೊಂದಲ ಬೇಡ, ನೀವು ಓದುತ್ತಾ ಹೋಗಿ, ಹಾಗೆ ಒಳ್ಳೆಯ ಅಂಕಗಳನ್ನು ಪಡೆಯಿರಿ. ನಿಮ್ಮ ಒಂದು ಹಿತದೃಷ್ಟಿ ನಿಮಗೆ ಮುಂದೆ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಬೇಕು, ಉತ್ತೀರ್ಣರಾಗಬೇಕು ಅನ್ನುವಂತಹ ಒಂದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಹಿತದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಬದಲಾವಣೆಗಳನ್ನು ಮಾಡಿದ್ದಾರೆ. ಆ ಬದಲಾವಣೆಗಳಿಗೆ ನಾವು ಹೊಂದಿಕೊಂಡು ಉತ್ತರಿಸೋಣ. ಮುಂದೆ ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ವಿದ್ಯಾರ್ಥಿಗಳೇ, ನಮಸ್ಕಾರ.